ಕನ್ನಡದ ಬಾವುಟಗಳನ್ನ ಇಟ್ಕೊಂಡು ಜನರು ಓಡಾಡ್ತಾ ಇದ್ದಾರೆ. ಯಾವುದೋ ವಾಹನಗಳಲ್ಲಿ ಕನ್ನಡದ ಬಾವುಟ ಕಾಣ್ತಾ ಇದ್ದಾವೆ ಅಂತ ಅಂದ್ರೆ ಅದಕ್ಕೆ ಕಾರಣ ಕನ್ನಡದ ನೆಲ ಜಲ ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತ ಕನ್ನಡ ಪರ ಹೋರಾಟಗಾರರು. ಇನ್ನೊಂದು ಆಟೋ ರಿಕ್ಷಾಗಳ ಚಾಲಕರು, ಬಹಳ ಮುಖ್ಯವಾಗಿ ಈ ಎರಡು ವರ್ಗದ ಜನರು ಇವತ್ತು ರಾಜ್ಯದಲ್ಲಿ ಏನು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ರಾಜ್ಯೋತ್ಸವದ ಸಂಭ್ರಮ ನಮ್ಮಲ್ಲಿ ಆಗ್ತಾ ಇದೆ ಅನ್ನೋದನ್ನ ಈ ನಾಡಿಗೆ ಮತ್ತೆ ಬೇರೆಯವರಿಗೆ ತೋರಿಸ್ತಾ ಇರುವಂತ ಜನ ಇವತ್ತು ರಾಜ್ಯದಲ್ಲಿ ಏನಾದ್ರೂ ಇದ್ರೆ ಅದು ಹೋರಾಟಗಾರರು ಮತ್ತೆ ಆಟೋ ಚಾಲಕರು ಅಂತ ಹೇಳಿ ನಾವಿವತ್ತು ಹೇಳ್ಬೇಕಾಗುತ್ತೆ. ಕರ್ನಾಟಕ ರಾಷ್ಟ್ರೀಯ ಪಕ್ಷದ ವತಿಯಿಂದ ಆಚರಿಸ್ತಾ ಇರ್ತಕ್ಕಂಥ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪಕ್ಷದ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ರವಿ ಕೃಷ್ಣ ರೆಡ್ಡಿ ಅವರೇ, ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ದೀಪಕ್ ಸಿಎನ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಂತಹ ರಘುಪತಿ ಭಟ್ರೆ ಹಾಗೂ ಪಕ್ಷದ ಎಲ್ಲ ಹಿರಿಯ ರಾಜ್ಯ ಸಮಿತಿಯ ಸದಸ್ಯರುಗಳೇ ಹಾಗೂ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಸೈನಿಕರು, ಇವತ್ತು ರಾಜ್ಯಾದ್ಯಂತ ಕನ್ನಡಿಗರ ಪಾಲಿನ ಸುದಿನವಾದಂತಹ ರಾಜ್ಯೋತ್ಸವದ ದಿನವನ್ನ ಬಹಳ ಸಂಭ್ರಮದ ಮತ್ತು ಸಡಗರದಿಂದ ಆಚರಿಸಲಾಗ್ತಾ ಇದೆ. ಕನ್ನಡಿಗರಾದಂತಹ ನಾವೆಲ್ಲರೂ ಹೆಮ್ಮೆಯಿಂದ ನಾವು ಕನ್ನಡಿಗರು, ನಮ್ಮದು ಕರ್ನಾಟಕ ರಾಜ್ಯ, ನಮ್ಮದೇ ರಾಜ್ಯ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ದಿನ ಇವತ್ತು ರಾಜ್ಯೋತ್ಸವದ ದಿನ. ಈ ದಿನವನ್ನ ನಮ್ಮ ಪಕ್ಷದ ವತಿಯಿಂದನೂ ಕೂಡ ನಾವು ಇವತ್ತು ಕಚೇರಿನಲ್ಲಿ ಆಚರಿಸ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ನನಗನ್ಸೋದು ಇವತ್ತು ರಾಜ್ಯದಲ್ಲಿ ಏನಾದ್ರೂ ಕನ್ನಡದ ಬಾವುಟಗಳು, ಅತಿ ಹೆಚ್ಚು ಕನ್ನಡದ ಬಾವುಟಗಳು ಆದಿ ಬೀದಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಆದಿ ಬೀದಿಯಲ್ಲಿ ಕನ್ನಡದ ಬಾವುಟಗಳನ್ನ ಇಟ್ಕೊಂಡು ಜನರು ಓಡಾಡ್ತಾ ಇದ್ದಾರೆ. ಯಾವುದೋ ವಾಹನಗಳಲ್ಲಿ ಕನ್ನಡದ ಬಾವುಟ ಕಾಣ್ತಾ ಇದ್ದಾವೆ ಅಂತ ಅಂದ್ರೆ ಅದಕ್ಕೆ ಕಾರಣ ಕನ್ನಡದ ನೆಲ ಜಲ ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತ ಕನ್ನಡ ಪರ ಹೋರಾಟಗಾರರು. ಇನ್ನೊಂದು ಆಟೋ ರಿಕ್ಷಾಗಳ ಚಾಲಕರು, ಬಹಳ ಮುಖ್ಯವಾಗಿ ಈ ಎರಡು ವರ್ಗದ ಜನರು ಇವತ್ತು ರಾಜ್ಯದಲ್ಲಿ ಏನು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ರಾಜ್ಯೋತ್ಸವದ ಸಂಭ್ರಮ ನಮ್ಮಲ್ಲಿ ಆಗ್ತಾ ಇದೆ ಅನ್ನೋದನ್ನ ಈ ನಾಡಿಗೆ ಮತ್ತೆ ಬೇರೆಯವರಿಗೆ ತೋರಿಸ್ತಾ ಇರುವಂತ ಜನ ಇವತ್ತು ರಾಜ್ಯದಲ್ಲಿ ಏನಾದ್ರೂ ಇದ್ರೆ ಅದು ಹೋರಾಟಗಾರರು ಮತ್ತೆ ಆಟೋ ಚಾಲಕರು ಅಂತ ಹೇಳಿ ನಾವಿವತ್ತು ಹೇಳ್ಬೇಕಾಗುತ್ತೆ. ಆದ್ರೆ ಸರ್ಕಾರಗಳು ಬಹಳ ಈ ದಿನವನ್ನ ಬಹಳ ಹೆಮ್ಮೆಯಿಂದ, ಖುಷಿಯಿಂದ, ಗೌರವದಿಂದ ಆಚರಣೆ ಮಾಡಬೇಕಾಗಿರುವಂತ ಸರ್ಕಾರಗಳು ಕೇವಲ ನಾಮಕಾವಸ್ತಿಗೆ ಇವತ್ತು ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಾವು ಜನಸಾಮಾನ್ಯರು ಈ ರೀತಿಯಾಗಿ ಬಾವುಟ ಇಟ್ಕೊಂಡು ಭುವನೇಶ್ವರಿಯ ಫೋಟೋಕ್ಕೆ ಪೂಜೆ ಮಾಡಿಕೊಂಡು ಸಿಹಿ ತಿನಿಸನ್ನ ಹಂಚಿಕೊಂಡು ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದ್ರಲ್ಲಿ ಅದಕ್ಕೊಂದು ಅರ್ಥ ಇದೆ. ಆದ್ರೆ ಈ ರಾಜ್ಯವನ್ನ ಆಳ್ತಾ ಇರುವಂತ ಸರ್ಕಾರಗಳು ಈ ರೀತಿಯಾಗಿ ಬಾವುಟ ಆರಿಸಿ ಪೂಜೆ ಮಾಡಿ ಅವರು ಆಚರಣೆ ಮಾಡೋದಲ್ಲ. ಈ ರಾಜ್ಯದ ಜನರಿಗೆ ಏನ್ ಬೇಕಾಗಿದೆ, ನಾಡಿನ ಕನ್ನಡಿಗರಿಗೆ ಏನ್ ಬೇಕಾಗಿದೆ, ಕನ್ನಡಿಗರ ಜನರ ಕಲ್ಯಾಣಕ್ಕಾಗಿ ಒಂದು ರಾಜ್ಯ ಸರ್ಕಾರ ಏನ್ ಮಾಡಬೇಕಾಗಿದೆ ಅಂತ ನೀತಿಗಳನ್ನ, ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ. ಒಂದು, ಈ ರಾಜ್ಯ ಸರ್ಕಾರ ಇವತ್ತಿರ್ತಕ್ಕಂಥ ಸರ್ಕಾರಗಳು ಜನರಿಗೆ ಅನುಕೂಲ ಆಗುವಂತಹ, ಜನರ ಕಲ್ಯಾಣಕ್ಕಾಗಿ ಬೇಕಾಗಿರುವಂತಹ, ಕನ್ನಡಿಗರ ಉದ್ಧಾರಕ್ಕಾಗಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಒಂದು ಕಡೆ ಮಾಡ್ತಾ ಇಲ್ಲ. ಅಥವಾ ರಾಜ್ಯದ ಜನರು ಖುಷಿಯಿಂದ, ಸಂತೋಷದಿಂದ ಎಲ್ಲೆಡೆನಲ್ಲೂ ಕೂಡ ಸಂಭ್ರಮದಲ್ಲಿ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತಹ ರೀತಿಯ ವಾತಾವರಣವನ್ನ ಕೂಡ ಇವತ್ತಿನ ಸರ್ಕಾರಗಳು ರೂಪಿಸ್ತಾ ಇಲ್ಲ. ಇವತ್ತು ನಾವೆಲ್ಲರೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ನಂತರ, ಸ್ವಾತಂತ್ರ್ಯ ಬಂದ ನಂತರ ಆಕ್ಚುಲಿ ಕನ್ನಡದ ಹೋರಾಟ ಸ್ವಾತಂತ್ರ್ಯಕ್ಕಿಂತ
ಪೂರ್ವದಲ್ಲೇ ಶುರುವಾಗಿತ್ತು ಅಂತ ಹೇಳಿ ನಾವೆಲ್ಲ ಕೇಳ್ಕೊಂಡಿದ್ವಿ. ಕನ್ನಡದ ಏಕೀಕರಣದ ಚಳುವಳಿ ಸ್ವತಂತ್ರ ಪೂರ್ವದಲ್ಲೇ ಪ್ರಾರಂಭ ಆಗಿ ಏನು ನಂತರ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡಿದ್ರು. ಆಗ ಮೈಸೂರು ರಾಜ್ಯ ಅಂತ ಆಗಿ ನಂತರ ನಾವು ನಮ್ಮ ಅಸ್ಮಿತೆಯನ್ನ ಪ್ರತಿನಿಧಿಸ್ತಕ್ಕಂತ ಒಂದು ರಾಜ್ಯದ ಹೆಸರನ್ನು ನಾವು ಇಟ್ಕೋಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಅಂತ ಹೇಳಿ ಇಟ್ಕೊಂಡ್ವಿ. ಇದು ಇವತ್ತು ಕನ್ನಡದ ಅಸ್ಮಿತೆನ ಆಗಲೇ ಹೇಳ್ದಂಗೆ ನೆಲ ಜಲ ಭಾಷೆ ಉಳಿಯೋದಿಕ್ಕೆ ಇವತ್ತು ಸಾಕಷ್ಟು ಜನರು, ಸಹಸ್ರಾರು ಜನರು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಏನು ಸ್ವತಂತ್ರ ಪೂರ್ವದಿಂದ ಹಿಡ್ಕೊಂಡು ಸ್ವತಂತ್ರ ನಂತರವೂ ಕೂಡ ಈ ರಾಜ್ಯದಲ್ಲಿ ಹಲವಾರು ಜನರು, ನೂರಾರು ಜನರು, ಸಾಹಿತಿಗಳು, ಸಿನಿಮಾ ನಟರುಗಳು, ಹೋರಾಟಗಾರರು, ಇವತ್ತಿನ ನಮ್ಮ KRS ಪಕ್ಷದವರೆಗೂ ಕೂಡ ಸಾವಿರಾರು ಜನರು, ಲಕ್ಷಾಂತರ ಜನರು ಕನ್ನಡದ ಉಳಿವಿಗಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಬಹಳ ಬೇಸರದ ಸಂಗತಿ, ದುರದೃಷ್ಟಕರವಾದ ವಿಚಾರ ಏನು ಅಂತ ಅಂದ್ರೆ, ನಾವೆಲ್ಲರೂ ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ಜಲ, ಈ ನಾಡಿನ ಸಂಪತ್ತು ಅಂತ ಏನು ಹೆಮ್ಮೆಯಿಂದ ಹೇಳ್ಕೊತಾ ಇದೀವಿ, ಅದನ್ನ ಉಳಿಸೋದಕ್ಕೆ ಇವತ್ತು ನಾವು ಮಾಡ್ತಾ ಇರುವಂತ ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ ಹೊರತು, ಹೋರಾಟಗಾರರು ಈ ನಾಡನ್ನ ಉಳಿಸೋದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲಿಸಬೇಕು. ಮತ್ತೆ ಇನ್ನೊಂದಷ್ಟು ಜನ ಈ ನಾಡನ್ನ ಉಳಿಸೋದಕ್ಕೆ ನಾಡ ಪ್ರೇಮಿಗಳು ಮುಂದೆ ಬರುವಂತಹ ಒಂದು ರೀತಿಯಲ್ಲಿ ನಾವು ಸರ್ಕಾರ ಘನತೆಯಿಂದ ನಡ್ಕೋಬೇಕು ಅನ್ನೋದನ್ನ ಇವತ್ತಿನ ಆಳುವ ಸರ್ಕಾರಗಳು ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಬಹಳ ಮುಖ್ಯವಾಗಿ ಅದನ್ನ ಮಾಡಬೇಕು. ಕೇಂದ್ರ ಸರ್ಕಾರಕ್ಕಂತೂ ಬೇಕಾಗೇ ಇಲ್ಲ. ಅವ್ರಿಗೆ ಇಡೀ ದೇಶವನ್ನ ಯಾವುದೋ ಒಂದು ಭಾಷೆಯ ರಾಷ್ಟ್ರವನ್ನಾಗಿ ಮಾಡೋದೇ ಅವರ ಉದ್ದೇಶ ಅಂತ ಹೇಳಿ ಭಾವಿಸಿಕೊಂಡು ಅವರು ಆಡಳಿತವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ದೇಶದ ನಾಡಿನ ರಾಜ್ಯದ ಜನರ ಅಸ್ಮಿತೆಯನ್ನ ಕಾಪಾಡ್ತಕ್ಕಂತ ಈ ರಾಜ್ಯದ ಜನರಿಗೆ ಏನ್ ಬೇಕು ಬೇಡ ಅಂತ ಹೇಳಿ ತಿಳ್ಕೊಂಡು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರುವಂತ ರಾಜ್ಯ ಸರ್ಕಾರವೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ಹಾದಿಯಲ್ಲೇ ಒಂದು ರೀತಿಯಾಗಿ ನಡ್ಕೋತಾ ಇರುವಂತದ್ದು ಬಹಳ ಬೇಸರ ಮತ್ತು ದುರದೃಷ್ಟಕರ ಸಂಗತಿ. ಹಾಗಾಗಿ ಕನ್ನಡಿಗರು, ಕನ್ನಡ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಜನರನ್ನ ಬಹಳ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಂಗೆ ನಮ್ಮ ಸಹೋದರರು ಆಟೋ ರಿಕ್ಷಾ ಚಾಲಕರು ಏನು ಇವತ್ತು ಸದಾ ಕನ್ನಡದ ವಿಚಾರಗಳನ್ನ, ಕನ್ನಡದ ಬಾವುಟವನ್ನ, ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಮುಖಾಂತರ ಒಂದ್ ರೀತಿಯಾಗಿ ನಿಜವಾದ ನಾಡ ಪ್ರೇಮಿಗಳಾಗಿ ಅವರು ಮಾಡ್ತಾ ಇದ್ದಾರೆ. ಇಂಥವರ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮ ನಾಡನ್ನ, ನಮ್ಮ ರಾಜ್ಯವನ್ನ ನಾವೇ ಇವತ್ತು ಉಳಿಸ್ಕೋಬೇಕು. ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜನರು ನಾಡದ್ರೋಹಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಹೋರಾಟಗಳನ್ನ ಈ ನಾಡನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ಮುಂದಾಗಿದೆ. ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಈ ಸಾರಿ ನವೆಂಬರ್ ತಿಂಗಳಲ್ಲಿ ಏನು ರಾಜ್ಯೋತ್ಸವ ಬರ್ತಾ ಇದೆ, ಕರ್ನಾಟಕ ಏಕೀಕರಣವಾದ ನಂತರದ 70ನೇ ವರ್ಷದ ಈ ರಾಜ್ಯೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯದ ಜನರ ಕಲ್ಯಾಣಕ್ಕಾಗಿ, ರಾಜ್ಯದ ಜನರ ಅಸ್ಮಿತೆಯನ್ನ ಉಳಿಸ್ತಕ್ಕಂಥ ಒಂದಷ್ಟು ನೀತಿ ಮತ್ತೆ ನಿಯಮಗಳನ್ನ, ಯೋಜನೆಗಳನ್ನ ಸರ್ಕಾರ ರೂಪಿಸಬೇಕು. ಆ ನಿಟ್ಟಿನಲ್ಲಿ ಯಾವೆಲ್ಲ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕು ಅಂತ ಹೇಳಿ ಹಲವಾರು ಸಭೆಗಳನ್ನ ಬೇರೆ ಬೇರೆ ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು, ಚಿಂತಕರು, ಸಾಮಾಜಿಕ ಮತ್ತೆ ರಾಜಕೀಯ ಮುಖಂಡರನ್ನ ಸೇರಿಸಿ ಹಲವಾರು ಸಭೆಗಳನ್ನ ಮಾಡಿ ಸರ್ಕಾರ ಮುಖ್ಯವಾಗಿ ಏನ್ ಮಾಡಬೇಕು ಅಂತಕ್ಕಂಥ ಹಲವು ಒಕ್ಕೂಟಗಳ ಒಂದು ಮನವಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಕೊಟ್ಟು ಬಂದಿದ್ದೀವಿ. ಇವತ್ತು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನೇತೃತ್ವದ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಏನು KRS ಪಕ್ಷ ಹಾಗೂ ಇತರೆ ಹೋರಾಟಗಾರರು ನಾಡಿನ ಜನರ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಹಕ್ಕೊತ್ತಾಯಗಳನ್ನ, ಕನ್ನಡಿಗರ ಹಕ್ಕೊತ್ತಾಯಗಳನ್ನ, ಅದರಲ್ಲಿರ್ತಕ್ಕಂಥ ಕೆಲವು ಹಕ್ಕೊತ್ತಾಯಗಳಾದ್ರೂ ಕೂಡ ಇವತ್ತು ಘೋಷಣೆ ಆಗ್ತವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಬಹುಶಃ ಅವರು ಅದನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅವರು ಅದನ್ನ ಮಾಡಲಿ. ಆ ಮುಖಾಂತರ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಕೂಡ ದೇಶ ಪ್ರೇಮಿಗಳು ಅಂತಕ್ಕಂಥದ್ದನ್ನ ಅವರು ತೋರಿಸ್ಕೊಳ್ಳಿ, ಸಾಬೀತುಪಡಿಸಿಕೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಮುಂದುವರೆದು ಇವರು ಕನ್ನಡಿಗರ ಬಗ್ಗೆ ಕಾಳಜಿ ತೋರುವಂತಹ ಕೆಲಸಗಳನ್ನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ
ಬಹಳ ದೊಡ್ಡ ಕನ್ನಡದ ವಿಚಾರವಾಗಿ ಬಹಳ ದೊಡ್ಡ ಹೋರಾಟಗಳನ್ನ ಮಾಡಬೇಕಂತ ಹೇಳಿ ತೀರ್ಮಾನಿಸಿದೆ. ನಾವು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತೇವೆ. ರಾಜ್ಯದ ಜನರು ಎಂದಿನಂತೆ KRS ಪಕ್ಷವನ್ನ ಬೆಂಬಲಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು.